Hello guys, welcome back to my class. In today's class, we are going to teach you There is a Girl by the Tracks, extract questions and answers for SSLC students presented by Kaviraj Chitke. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಆದಂಥ ವೆರಿ ಇಂಪಾರ್ಟೆಂಟ್ ಅಂತ ಆದಂಥ ಒಂದು ಹಾಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಾಠದ ಒಂದು ಸಾರಾಂಶ ಹಾಗೂ 2 ಅಂಕದ ಪ್ರಶ್ನೋತ್ತರಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂತ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ನೋಡಬಹುದು. ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನೀಗ 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಶ್ನೆ ನಂಬರ್ 1 ಏನ್ ಕೇಳ್ತಾರೆ ನಮ್ಮ ಎಕ್ಸಾಮ್ ಅಲ್ಲಿ, ಯಾವ ತರ ಪ್ರಶ್ನೆ ಕೇಳ್ತಾರೆ? ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದಿ ಕ್ವೆಶ್ಚನ್ಸ್ ಗಿವನ್ ಅಂತ ಕೇಳ್ತಾರೆ. ಅಂದ್ರೆ ಕೆಳಗೆ ಕೊಟ್ಟಂತ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನ ಓದಿಕೊಳ್ಳಿ ಮತ್ತು ಅದರ ಕೆಳಗೆ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೆಳಗಡೆ ನಿಮ್ಗೆ A, B ಮತ್ತು C ಅಂತ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಎಕ್ಸಾಮ್ ಅಲ್ಲಿ ತುಂಬಾನೇ ಸ್ಕೋರೇಬಲ್ ಮತ್ತು ಟೈಮ್ ಸೇವ್ ಆಗ್ತಕ್ಕಂಥದ್ದು. ಯಾಕಂದ್ರೆ ಈ ತರದ ಪ್ರಶ್ನೆಗಳಿಗೆ ನೀವು ಜಾಸ್ತಿ ಲಾಂಗ್ ಆನ್ಸರ್ ಬರೀಬೇಕಾದ ಒಂದು ನೆಸೆಸರಿ ಇರೋದಿಲ್ಲ. ಒಂದು ಸೆಂಟೆನ್ಸ್ ಆನ್ಸರ್ಗಳು ಮಾತ್ರ ಇರುತ್ತೆ. ಕೆಲವೊಂದೊಂದು ಬಾರಿ ಮಾತ್ರ 2 ಸೆಂಟೆನ್ಸ್ ಆಗ್ಬಹುದು, ಬಟ್ ಆದಷ್ಟು ಶಾರ್ಟ್ ಇರುತ್ತೆ. ಸೊ ಅದಕ್ಕಾಗಿ ಈ ಪ್ರಶ್ನೋತ್ತರ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದಕ್ಕಾಗಿ ನಾನು ಏನ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಅಂತ ಆದಂತ ಪ್ರಶ್ನೆಗಳನ್ನು ಮಾತ್ರ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ಈಗಾಗಲೇ ಹಿಂದಿನ ಒಂದು ಎಕ್ಸಾಮ್ಗಳಲ್ಲಿ SSLC ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಪ್ರಶ್ನೆ ನಂಬರ್ 1. ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಹೂ ಕ್ರೈಡ್ ಔಟ್. ಅಂದ್ರೆ ಹಳಿಯ ಪಕ್ಕದಲ್ಲಿ ಹುಡುಗಿ ಇದ್ದಾಳೆ ಅಂತ ಒಬ್ರು ಕೂಗ್ತಾರೆ. ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ಹಳಿಯ ಪಕ್ಕದಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ. ಸೊ ಹೂ ಕ್ರೈಡ್ ಔಟ್, ಈ ತರ ಯಾರು ಕೂಗ್ತಾರೆ ಅಂತ. ಆನ್ಸರ್ ದ ಅಪೋಸಿಟ್ ಟ್ರೈನ್ ಪ್ಯಾಸೆಂಜರ್. ಅಂದ್ರೆ ವಿರೋಧ ದಿಕ್ಕಿನಲ್ಲಿ ಬರ್ತಕ್ಕಂಥ ರೈಲ್ವೆ ಪ್ಯಾಸೆಂಜರ್ಸ್ ಆ ತರ ಕೂಗ್ತರು. ಅಂದ್ರೆ ದ ಬಲೇಶ್ವರ ಮಿಶ್ರಾ, ವೇರ್ ದ ಬಲೇಶ್ವರ ಮಿಶ್ರಾ ವಾಸ್ ಟ್ರಾವೆಲಿಂಗ್, ನಾವು ಈ ತರನೂ ಬರೀಬಹುದು. ದ ಪ್ಯಾಸೆಂಜರ್ಸ್ ಫ್ರಮ್ ದಿ ಬಲೇಶ್ವರ ಮಿಶ್ರಾಸ್ ಟ್ರೈನ್ ಅಂತ ಬರೀಬಹುದು. ಅಂದ್ರೆ ಬಲೇಶ್ವರ ಮಿಶ್ರಾ ಹೋಗ್ತಕ್ಕಂಥ ಟ್ರೈನ್ ಪ್ಯಾಸೆಂಜರ್ ಅಂತ ಕೂಡ ಬರೋದನ್ನು ಕೂಡ ಸರಿಯಾಗುತ್ತೆ. ಬಿ ಕ್ವಶನ್, ವೈ ವಾಸ್ ಸಿ ಬೈ ದ ಟ್ರ್ಯಾಕ್ಸ್, ಯಾಕೆ ಅವಳು ಹಳೆಯ ಪಕ್ಕದಲ್ಲಿ ಇದ್ಳು, ಯಾಕೆ ಬಿದ್ದಿದ್ರು ಅಂತ. ಆನ್ಸರ್ ಸಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್ ಅಂಡ್ ವಾಸ್ ಥ್ರೋನ್ ಔಟ್ ಆಫ್ ದಿ ಟ್ರೈನ್. ಅವಳಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತ್ತು, ಅಂದ್ರೆ ಶರೀರದ ಸಮತೋಲನ ತಪ್ಪಿತ್ತು, ಹೀಗಾಗಿ ಟ್ರೈನ್ ದಿಂದ ಬಿದ್ದಿದ್ಳು. ಸೊ ಸಿ ಕ್ವಶನ್ ನೋಡೋಣ ಈಗ. ಹೂ ಡಿಡ್ ಸಿ ದ ಗರ್ಲ್ ಫಾಲಿಂಗ್, ಹುಡುಗಿ ಬೀಳೋದನ್ನ ಯಾರು ಕಂಡರು, ಯಾರು ನೋಡಿದ್ರು ಅಂತ ಪ್ರಶ್ನೆ ಇದೆ. ಸಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್ ಅಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಟ್ರೈನ್ ಅಂತಿದೆ. ಸೊ ಇದು ಆನ್ಸರ್ ಅಲ್ಲ, ನಾನು ಆನ್ಸರ್ ಎಡಿಟ್ ಮಾಡಬೇಕಾದ್ರೆ ನಾನು ಆನ್ಸರ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಚೇಂಜ್ ಆಗಿಲ್ಲ. ಇದ್ರ ಆನ್ಸರ್ ನಾವು ಏನು ಓದ್ಕೋಬೇಕಂದ್ರೆ, ನನಗೆ ಓವರಲ್ ಆಗಿ ಹೇಳ್ತೀನಿ ನೋಡಿ. ಹೂ ಡಿಡ್ ಸಿ ದ ಗರ್ಲ್ ಫಾಲಿಂಗ್ ಅಂದ್ರೆ ಇಲ್ಲಿ ಉತ್ತರ ಏನ್ ಬರೀಬೇಕು, ನಾವು ಬಲೇಶ್ವರ ಅಂತ ಬರೀಬೇಕು. ಎಸ್, ನಾವು ಬಾಲೇಶ್ವರ್ ಬರೆದ್ರೆ ಉತ್ತರ ಕರೆಕ್ಟ್ ಆಗುತ್ತೆ. ಇಲ್ಲಿ ಯಾಕಂದ್ರೆ ಅಲ್ಲಿ ಎಡಿಟ್ ಅಲ್ಲಿ ಮಿಸ್ಟೇಕ್ ಆಗಿದೆ ನಮ್ಗೆ. ಸೊ ಬಾಲೇಶ್ವರ್ ಈ ಪ್ರಶ್ನೆಯನ್ನ ಹೇಳಿದ್ನು ಅಂತ, ರೈಟ್. ನೆಕ್ಸ್ಟ್ ನೋಡೋಣ ಈಗ ಕ್ವಶನ್ ನಂಬರ್ 2 ನೋಡೋಣ ಈಗ. ಕ್ವಶನ್ 2, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಅಂದ್ರೆ ಬನ್ನಿ ಎಲ್ಲರೂ ಹೋಗಿ ಅವಳನ್ನ ಸಹಾಯ ಮಾಡೋಣ ಅಂತ. ಸೊ ಈ ಪ್ರಶ್ನೆಗೆ ಏನು ಉತ್ತರ ಬರೀಬೇಕು? ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್, ಬನ್ನಿ ಅವಳನ್ನ ಸಹಾಯ ಮಾಡೋಣ. ಕ್ವಶನ್ ಎ, ವಾಟ್ ಹ್ಯಾಪನ್ ದೇರ್, ಅಲ್ಲಿ ಏನಾಗಿತ್ತು ಅಂದ್ರೆ ಬನ್ನಿ ಎಲ್ಲರೂ ಸಹಾಯ ಮಾಡೋಣ ಅಂತ ಹೊಳ್ತಾ ಇದಾರಲ್ಲ, ಸೊ ಏನಾಗಿದೆ ಅಲ್ಲಿ ಅಂತ ಕೇಳ್ತಾ ಇದೆ ಪ್ರಶ್ನೆ. ದೇರ್ ವಾಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ಹಳೆಯ ಪಕ್ಕದಲ್ಲಿ ಒಬ್ಬ ಹುಡುಗಿ ಬಿದ್ದಿದ್ಳು. ಬಿ ಕ್ವಶನ್, ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್, ಯಾಕೆ ಅವ್ರು ಹೆಲ್ಪ್ ಮಾಡಕ್ಕೆ ಹೋಗ್ಬೇಕಾಗಿತ್ತು? ಸಿ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್, ಯಾಕಂದ್ರೆ ಆ ಹುಡುಗಿ ಟ್ರೈನ್ ಅಂತ ಬಿದ್ದಿದ್ರು, ಅದಕ್ಕಾಗಿ ಅವರು ಹೆಲ್ಪ್ ಮಾಡಕ್ಕೆ ಹೋಗ್ಬೇಕಾಗಿತ್ತು. ಸಿ ಕ್ವಶನ್, ಹೂ ಡಿಡ್ ಗೋ ಟು ಹೆಲ್ಪ್ ಹರ್, ಅವಳಿಗೆ ಸಹಾಯ ಮಾಡಲಿಕ್ಕೆ ಯಾರು ಹೋದ್ರು? ಯಾರು ಹೋದ್ರು? ಬಲೇಶ್ವರ್ ಮಿಶ್ರಾ, ಅವಳಿಗೆ ಸಹಾಯ ಮಾಡಲು ಬಲೇಶ್ವರ್ ಮಿಶ್ರಾ ಹೋಗ್ತಾನೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3, ಟೇಕ್ ಗರ್ಲ್ ಟು ಐರೋಳಿ, ಆ ಹುಡುಗಿಯನ್ನ ಐರೋಳಿಗೆ ಒಯ್ಯಿರಿ. ಆ ಹುಡುಗಿಯನ್ನ ಐರೋಳಿಗೆ ತೆಗೆದುಕೊಂಡು ಹೋಗಿ, ಕರ್ಕೊಂಡು ಹೋಗಿ. ಸೊ ಈ ಸ್ಟೇಟ್ಮೆಂಟ್ ನಾವೀಗ ಕ್ವಶನ್ಸ್ ಅನ್ನು ನೋಡೋಣ. ಹೂ ಇಸ್ ದ ಗರ್ಲ್ ಹಿಯರ್, ಇಲ್ಲಿ ಗರ್ಲ್ ಅಂದ್ರೆ ಯಾರು? ಗರ್ಲ್ ಅಂತ ನಾವು ಯಾರನ್ನ ಕರಿತಾ ಇದ್ವಿ? ಆನ್ಸರ್ ರೋಮಾ ತಲ್ರೇಜಾ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಕ್ವೆಶನ್ ಬಿ, ಡಿಡ್ ಸಜೆಷನ್ ವಾಸ್ ಅಕ್ಸೆಪ್ಟೆಡ್, ವಾಯ್ ಅಂತಲ್ಲಿ ಎರಡು ಪ್ರಶ್ನೆ ಇದೆ. ಸೊ ಹುಡುಗಿಯನ್ನ ಆ ಈರುಳ್ಳಿಗೆ ಒಯ್ಯಿರಿ ಅಂತ ಹೇಳಿದ್ರಲ್ಲ, ಸೊ ಆ ಸಜೆಷನ್ ಅನ್ನ, ಆ ಒಂದು ಸಲಹೆಯನ್ನ ಸ್ವೀಕಾರ ಮಾಡಿದ್ರೇನು ಮತ್ತು ಯಾಕೆ ಅಂತ. ಅಂದ್ರೆ ಇವರು ಹುಡುಗಿಯನ್ನ ಐರೋಳಿ ಕರ್ಕೊಂಡು ಹೋಗಿ ಒಪ್ಕೊಂಡ್ರೇನು ಮತ್ತು ಯಾಕೆ ಅಂತ ಹೇಳಬೇಕು. ನೋ, ಬಿಕಾಸ್ ಐರೋಳಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಆ್ಯಂಡ್ ಶಿ ನೀಡೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಸೊ ಪ್ರಶ್ನೆ, ಫಸ್ಟ್ ಪ್ರಶ್ನೆ ನೋಡಿ, ಡಿಡ್ ಸಜೆಷನ್ ವಾಸ್ ಅಕ್ಸೆಪ್ಟೆಡ್, ಇದಕ್ಕೆ ಉತ್ತರ ಏನು? ನೋ, ಆ ಸಲಹೆಯನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಮುಂದ್ಗಡೆ ಮತ್ತೊಂದು ಪ್ರಶ್ನೆ ಇದೆ, ವಾಯ್ ಅಂತ, ಯಾಕೆ? ಸೊ ಯಾಕೆ? ಬಿಕಾಸ್ ಐರೋಳಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ. ಯಾಕಂದ್ರೆ ಐರೋಳಿ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿತ್ತು ಒಂದು. ಇನ್ನೊಂದು ರೀಸನ್ ಏನಂದ್ರೆ, ಆ್ಯಂಡ್ ಶಿ ನೀಡೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್, ಅವಳಿಗೆ ತಕ್ಷಣದಲ್ಲಿ ಒಂದು ಉಪಚಾರ ಬೇಕಾಗಿತ್ತು. ಯಾಕಂದ್ರೆ ಕಂಡೀಷನ್ ಅವಳು ಭಾಳ ಸೀರಿಯಸ್ ಇತ್ತು, ಹೀಗಾಗಿ ಟ್ರೀಟ್ಮೆಂಟ್ ಬೇಕಾಗಿತ್ತು. ಅಷ್ಟು 10 ಕಿಲೋಮೀಟರ್ ದೂರ ಆಗುವಷ್ಟು ಟೈಮ್ ಇರಲಿಲ್ಲ. ಎಸ್, ನೆಕ್ಸ್ಟ್ ಪ್ರಶ್ನೆ, ಹೂ ಇಸ್ ದ ಸ್ಪೀಕರ್ ಆಫ್ ದಿ ಸ್ಟೇಟ್ಮೆಂಟ್? ಸೊ ಈ ಮೇಲಿನ ಹೇಳಿಕೆಯನ್ನು ಯಾರು ಹೇಳಿದ್ರು ಅಂತ. ಇಲ್ಲಿ ಸ್ಪೀಕರ್ ಆಫ್ ದಿ ಸ್ಟೇಟ್ಮೆಂಟ್ ಅಂದ್ರೇನು? ಈ ಮೇಲಿನ ಹೇಳಿಕೆಯ ನಿರೂಪಕರು ಯಾರು ಹೇಳಿದ್ರು ಅಂತ ಡೈಲಾಗ್. ಆ ಹುಡುಗಿಯನ್ನ ಐರೋಳಿ ಕರ್ಕೊಂಡು ಹೋಗ್ರಿ ಅಂತ ಯಾರು ಕೊಟ್ಟರು ಸಜೆಷನ್? ಆನ್ಸರ್, ದ ಪೊಲೀಸ್ ಇನ್ ದ ಬ್ರಾಕೆಟ್ ಕಾಪ್. ಪೊಲೀಸ್ ಹೇಳ್ದ, ಸಜೆಷನ್ ಅನ್ನ ಪೊಲೀಸ್ ಕೊಟ್ಟರು. ಅಂದ್ರೆ ಪೊಲೀಸ್ ಏನ್ ಹೇಳ್ತಾನೆ, ಆ ಹುಡುಗಿಯನ್ನ ಐರೋಳಿ ಕರ್ಕೊಂಡು ಹೋಗಿ ಅಂತ ಹೇಳ್ದ. ಸೊ ದ ಪೊಲೀಸ್ ಅಂತಲೂ ಬರಿಬೋದು ಅಥವಾ ಕಾಪ್ ಅಂತ ಕೂಡ ನಾವು ಬರಿಬೋದು. ಸೊ ದ ಪೊಲೀಸ್ ಬರೆದ್ರೆ ಓಕೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಹೋಗೋಣ ಈಗ. ರೈಟ್. ಓ, ಐ ಕುಡಂಟ್ ಥ್ಯಾಂಕ್ ಹಿಮ್, ಬಲೇಶ್ವರ ಥಾಟ್. ಓ, ಅವನಿಗೆ ನನ್ನ ಸಹಾಯ ಥ್ಯಾಂಕ್ಸ್ ಹೇಳಕ್ಕ ಆಗಲೇ ಇಲ್ಲ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಓ, ಅವನಿಗೆ ನಾನು ಧನ್ಯವಾದ ಹೇಳಕ್ ಆಗಲೇ ಇಲ್ಲ ಅಂತ ಬಲೇಶ್ವರ ಯೋಚನೆ ಮಾಡ್ತಾನೆ. ಬಲೇಶ್ವರ ಥಾಟ್. ಸೊ ದಿಸ್ ಸ್ಟೇಟ್ಮೆಂಟ್ ಇದೆ, ದೇರ್ ಇಸ್ ಎ ಗಲ್ಫ್ ದಿಸ್ ಚಾಕ್ಸ್ ಅಂತಕ್ಕಂಥ ಲೆಸನ್ದಿಂದ. ಈಗ ಪ್ರಶ್ನೆ ನೋಡೋಣ. ಪ್ರಶ್ನೆ ಎ, ಹೂ ವಾಸ್ ನಾಟ್ ಥ್ಯಾಂಕ್ಡ್? ಯಾರು ಥ್ಯಾಂಕ್ಸ್ ಹೇಳಲಿಲ್ಲ? ಸೊ ಪ್ರಶ್ನೆಯಲ್ಲೇ ಉತ್ತರ ಇದೆ ನೋಡಿ. ಓ, ಐ ಕುಡಂಟ್ ಥ್ಯಾಂಕ್ ಹಿಮ್, ಸೇಡ್ ಬಲೇಶ್ವರ ಥಾಟ್ ಅಂತಿದಿಲ್ಲ. ಸೊ ದಟ್ ಈಸ್ ದ ಆನ್ಸರ್. ಯಾವುದು? ಬಲೇಶ್ವರ ಮಿಶ್ರಾ ಕುಡ್ ನಾಟ್ ಥ್ಯಾಂಕ್ ದ ಟೆಂಪೋ ಟ್ರಕ್ ಡ್ರೈವರ್ ಅಂತ ಇದೆ. ಸೊ ನಾವು ಇಷ್ಟು ಉತ್ತರ ಬರೆಯೋದು ಬೇಡ, ಯಾಕಂದ್ರೆ ಇಲ್ಲಿ ಕೂಡ ಕೆಲವೊಂದೊಂದು ಕರೆಕ್ಷನ್ಸ್ ಇದೆ. ಎಷ್ಟು ನಾವು ಉತ್ತರವನ್ನು ಬರೀಬೇಕಂತ ನಾನು ಹೇಳ್ತೀನಿ, ಅಷ್ಟೇ ಬರೆಯೋಣ. ಬಲೇಶ್ವರ ಮಿಶ್ರಾ ಅಂತ ಅಷ್ಟೇ ಬರೀಬೇಕು, ಯಾಕಂದ್ರೆ ಇಷ್ಟು ಉದ್ದ ಬರೆಯೋದು ನಮಗೆ ಬೇಕಾಗಿಲ್ಲ, ನೆಸಸರಿ ಇಲ್ಲ. ಹೂ ವಾಸ್ ದ ನಾಟ್ ಥ್ಯಾಂಕ್ಡ್ ಅಂತ ಹೇಳಿ ಕೇಳ್ತಾ ಇದೆ, ಯಾರು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಕೇಳ್ತಾ ಇದೆ. ಸೊ ನಾವು ಇಷ್ಟು ಬರೆದ್ರು ಸಾಕು. ಯಾವುದು? ಬಲೇಶ್ವರ ಮಿಶ್ರಾ ಅಂತ ಅಷ್ಟೇ ಬರೆದ್ರು ಸಾಕು. ಇಷ್ಟು ಪ್ರಶ್ನೆಯನ್ನ ಬರೆಯೋ ನೆಸಸರಿ ಇಲ್ಲ, ಇದು ಉಳಿದಿದ್ದು. ಹಾಗಂತ ಬಿಡಬೇಕಂತೇನಿಲ್ಲ, ಬರೆದ್ರು ಕೂಡ ಸರಿನೇ. ಅಂದ್ರೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಬರೀಬೇಕನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಿ ಕ್ವಶನ್ ನೋಡೋಣ. ವೈ ಶುಡ್ ಹಿ ಥ್ಯಾಂಕ್ ಹಿಮ್? ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಯಾಕೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು? ಬಲೇಶ್ವರ ಅವನಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆ ಹೇಳಬೇಕು? ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಹಿಮ್ ಟು ಟೇಕ್ ರೋಮಾ ಟು ದಿ ಹಾಸ್ಪಿಟಲ್. ರೋಮಾ ಅಂತಕ್ಕಂಥ ಹುಡುಗಿಯನ್ನ ಆಸ್ಪತ್ರೆಗೆ ಒಯ್ಯೋಸಲುವಾಗಿ ಆತ ಹೆಲ್ಪ್ ಮಾಡಿರ್ತಾನೆ. ಹೀಗಾಗಿ ಆತನಿಗೆ ಬಲೇಶ್ವರ ಮಿಶ್ರಾ ಸಹಾಯ ಹೇಳಬೇಕಾಗಿತ್ತು. ಎಸ್, ಮುಂದಿನ ಪ್ರಶ್ನೆ, ವೈ ಕುಡಂಟ್ ಹಿ ಥ್ಯಾಂಕ್ ಹಿಮ್? ಯಾಕೆ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕಾಗಲಿಲ್ಲ? ಬಲೇಶ್ವರ ಮಿಶ್ರಾ ಯಾಕೆ ಆತನಿಗೆ ಥ್ಯಾಂಕ್ಸ್ ಹೇಳಕ್ಕಾಗಲಿಲ್ಲ? ರೀಸನ್, ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಫ್ರಾಮ್ ದಿ ಹಾಸ್ಪಿಟಲ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಸೊ ಆಸ್ಪತ್ರೆಗೆ ಒಯ್ದು ಬಿಟ್ಟು ಬರ್ತಕ್ಕಂಥ ಎಲ್ಲ ಸಹಾಯನ ಮಾಡಿದ ನಂತರ ಆ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಹೋಗಿರ್ತಾನೆ, ಅಂದ್ರೆ ತನ್ನೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಹೋಗಿರ್ತಾನೆ. ಹೀಗಾಗಿ ಥ್ಯಾಂಕ್ಸ್ ಹೇಳಕ್ ಆಗಲಿಲ್ಲ. ಯಾಕಂದ್ರೆ ಬಲೇಶ್ವರ ಮಿಶ್ರಾ ಆ ಹುಡುಗಿಯನ್ನ ಆಸ್ಪತ್ರೆಗೆ ದಾಖಲು ಮಾಡೋದ್ರಲ್ಲಿ ಸೇರಿಸೋದ್ರಲ್ಲಿ ಬ್ಯುಸಿ ಆಗಿದ್ದ. ಇಂಥ ಟೈಮಲ್ಲಿ ಈ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನೆ, ಹೋಗಿಬಿಡ್ತಾನೆ. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳಕ್ಕಾಗಲಿಲ್ಲ. ಸೊ ಶಾರ್ಟ್ ಆಗಿ ಯಾವ ಥರ ಬರೀಬೇಕು? ಬಿಕಾಸ್ ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಫ್ರಾಮ್ ದಿ ಹಾಸ್ಪಿಟಲ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಎಸ್, ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 5. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ ಹ್ಯಾಡಂಟ್ ಬಿನ್ ದೇರ್. ಒಂದು ವೇಳೆ ಬಲೇಶ್ವರ ಮಿಶ್ರಾ ಅಲ್ಲಿ ಬರ್ತಿರ್ಲಿಲ್ಲ ಅಂದರೆ ನನಗೇನು ಆಗ್ತಿತ್ತು ಕಲ್ಪನೆ ಮಾಡೋಕೆ ಕೂಡ ಸಾಧ್ಯ ಇಲ್ಲ, ಊಹೆ ಮಾಡೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೊಂದು ಸ್ಟೇಟ್ಮೆಂಟ್. ಅಂದರೆ ಬಲೇಶ್ವರ ಮಿಶ್ರಾ ಆ ಸ್ಥಳದಲ್ಲಿ ಬರ್ತಾ ಇರಲಿಲ್ಲ ಅಂದರೆ ನನಗೇನಾಗ್ತಿತ್ತೋ ಗೊತ್ತಿಲ್ಲ, ಕಲ್ಪನೆ ಮಾಡೋಕೆ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಪ್ರಶ್ನೆ ನೋಡೋಣ. ಹೂ ಡಸ್ ಐ ಆ್ಯಂಡ್ ಸಿ ರೆಫರ್ ಟು ಹಿಯರ್? ಅಂದರೆ ಈ ಮೇಲಿನ ಸೆಂಟೆನ್ಸ್ ಅಲ್ಲಿ ಐ ಅಂದರೆ ಯಾರು ಮತ್ತು
ಸಿ ಅಂದರೆ ಯಾರು ಅಂತ ಕೇಳ್ತಾ ಇದೆ. ಇಲ್ಲಿ ಸಿ ಅಂತಕ್ಕಂಥ ವರ್ಡ್ ಬಳಸೇ ಇಲ್ಲ. ನೋಡೋಣ, ಸಿ ಅಂತಕ್ಕಂಥ ಒಂದು ಪದವನ್ನು ನಾವು ಬಿಟ್ಬಿಟ್ರೆ ಪರವಾಗಿಲ್ಲ, ಯಾಕಂದರೆ ಇವನ್ನ ಮುಂದ್ಗಡೆ ಸೆಂಟೆನ್ಸ್ ಇತ್ತು ತುಂಬಾ ಲಾಂಗ್ ಆಗುತ್ತೆ ಅಂತ ನಾನು ಅದನ್ನು ಕಟ್ ಮಾಡಿದ್ದೀನಿ. ಇಲ್ಲಿ ಆಯ್ ಅಂದರೆ ಯಾರು? ರೋಮಾ ತಲ್ರೇಜ. ಅಂದರೆ ಈ ಥರ ರೋಮಾ ತಲ್ರೇಜ ಕಲ್ಪನೆ ಮಾಡ್ಕೋತಾಳೆ. ಒಂದು ವೇಳೆ ಬಲೋಚಿ ಮಿಶ್ರ ಬರ್ತಿದ್ರೆ ನಂಗೆ ಏನಾಗ್ತಿತ್ತಪ್ಪ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಎಸ್. ನೆಕ್ಸ್ಟ್ ಕ್ವಶನ್ ಬಿ, ಹೂ ರೆಸ್ಕ್ಯೂಡ್ ಹರ್? ರೆಸ್ಕ್ಯೂಡ್ ಅಂದ್ರೇನು? ಅಪಾಯದಿಂದ ಪಾರು ಮಾಡು. ಸೊ ಅವಳನ್ನು ಅಪಾಯದಿಂದ ಯಾರು ರಕ್ಷಿಸಿದ್ರು, ಯಾರು ಪಾರು ಮಾಡಿದ್ರು? ಬಾಲೇಶ್ವರ್ ಮಿಶ್ರಾ. ಕ್ವಶನ್ ಸಿ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್? ಅಂದರೆ ಬಾಲೇಶ್ವರ್ ಮಿಶ್ರಾ ಅಲ್ಲಿ ಹೋಗ್ತಾ ಇರಲಿಲ್ಲ ಅಂದರೆ ಆ ಹುಡುಗಿಗೆ ಏನಾಗ್ತಾ ಇತ್ತು? ಬಾಲೇಶ್ವರ್ ಮಿಶ್ರಾ ಹೆಲ್ಪ್ ಮಾಡಕ್ಕೆ ಹೋಗದೇ ಇದ್ರೆ ಏನಾಗ್ತಿತ್ತು? ಸಿ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಆನ್ ದ ಟ್ರ್ಯಾಕ್ಸ್ ಅಲೋನ್. ಬ್ಲೆಡ್ ಅಂದ್ರೇನು? ಬ್ಲೀಡ್ದು ಪಾಸ್ಟ್ ಫಾರ್ಮ್ ಅಂದರೆ ಅವಳು ರಕ್ತಸ್ರಾವದಿಂದ ಒಂಟಿಯಾಗಿ ಅಲ್ಲೇ ಹಳಿಯ ಪಕ್ಕದಲ್ಲೇ ಸತ್ತು ಹೋಗ್ತಾ ಇದ್ಳು. ಯಾವಾಗ? ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಬರ್ತಾ ಇರಲಿ ಅಂದರೆ. ಎಸ್, she would have bled to death on the tracks alone. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಈಗ. ಕ್ವೆಶ್ಚನ್ ನಂಬರ್ 6. I think it is astonishing that a stranger would jump off a train and risk his life for me. I can never repay Baleshwar. ನೋಡಿ ಏನಿದೆ, ಐ ಥಿಂಕ್ ಇಟ್ ಇಸ್ ಅನ್ ಅಸ್ಟಾನಿಶಿಂಗ್. ಅದು ಅವಳಿಗೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಒಬ್ಬ ಅಪರಿಚಿತ ವ್ಯಕ್ತಿ ಟ್ರೈನಿಂದ ಜಂಪ್ ಮಾಡೋದು, ತನ್ನ ಜೀವನವನ್ನು ಒತ್ತೆ ಇಟ್ಟು ರಿಸ್ಕ್ ಮಾಡಿಕೊಂಡು ನನಗಾಗಿ ಸಹಾಯ ಮಾಡೋದು. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ರೀಪೇ ಅಂದ್ರೇನು? ಋಣ ಮುಟ್ಟಿಸೋದು. ಅಂದರೆ ಬಲೇಶ್ವರನ ಈ ಋಣವನ್ನು ಈ ಜನ್ಮದಲ್ಲಿ ಮುಟ್ಟಿಸೋಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಸಹಾಯ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಂಟೆನ್ಸ್ ನಾನು ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳ್ತೀನಿ. ಬಲೇಶ್ವರ್ ಮಿಶ್ರಾ ಮಾಡಿದಂಥ ಸಹಾಯ ಮತ್ತು ಆತ ಒಬ್ಬ ಅಪರಿಚಿತ ವ್ಯಕ್ತಿ ಇದ್ರೂ ಕೂಡ ಟ್ರೈನಿಂದ ಜಂಪ್ ಮಾಡಿದ್ದು ಮತ್ತು ನನಗಾಗಿ ಒಂದು ಜೀವನವನ್ನು ರಿಸ್ಕ್ ಮಾಡ್ಕೊಂಡಿದ್ದು, ಇಂಥವೆಲ್ಲ ಮಾಡಿದ್ದು ನೋಡಿದರೆ ಅವನ ಋಣವನ್ನು ಈ ಜನ್ಮದಾಗೆ ಮುಟ್ಸೋಕೆ ಆಗೋದಿಲ್ಲ ಅಂತ ಒಬ್ಬರು ಹೇಳ್ತಾರೆ. ಹೌದಾ? ಸೊ ಈ ಸ್ಟೇಟ್ಮೆಂಟ್ಗೆ ಪ್ರಶ್ನೆ ನೋಡೋಣ. ಹೂ ಈಸ್ ದ ಸ್ಟ್ರೇಂಜರ್ ಹಿಯರ್? ಇಲ್ಲಿ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿ ಅಂದ್ರೆ ಯಾರಿಲ್ಲಿ? ಅಪರಿಚಿತ ವ್ಯಕ್ತಿ ಅಂದರೆ ಬಾಲೇಶ್ವರ್ ಮಿಶ್ರಾನೇ. ಯಾಕಂದರೆ ರೋಮಾಗೆ ಮತ್ತು ಬಾಲೇಶ್ವರ್ ಮಿಶ್ರಾಗೆ ಒಬ್ಬರಿಗೊಬ್ಬರಿಗೆ ಪರಿಚಯ ಇರೋದಿಲ್ಲ, ಹೀಗಾಗಿ ಸ್ಟ್ರೇಂಜರ್. ಕ್ವೆಶನ್ ಬಿ, ಹೂ ಈಸ್ ಥಿಂಕಿಂಗ್ ಲೈಕ್ ಸೋ? ಈ ಥರ ಯಾರು ಯೋಚನೆ ಮಾಡ್ತಿದ್ರು? ಯಾವ ಥರ? ಈ ಸ್ಟೇಟ್ಮೆಂಟ್ ಥರ. ಅಂದರೆ ನಾನು ಬರ್ತಾ ಇರಲಿಲ್ಲ ಅಂದರೆ ಏನಾಗ್ತಾ ಇತ್ತು, ಆತನ ಋಣ ನನಗೆ ಮುಟ್ಸೋಕ್ಕಾಗೋದಿಲ್ಲ, ಟ್ರೈನಲ್ಲಿ ಜಂಪ್ ಮಾಡಿದ್ರು, ಈ ಥರ ಎಲ್ಲ ಯಾರು ಯೋಚನೆ ಮಾಡ್ತಿದ್ದಾರಂತ? ದಟ್ ಈಸ್ ರೋಮಾ ತಲ್ರೇಜ. ಎಸ್. ಸಿ ಕ್ವೆಶನ್ ನೋಡೋಣ. ವೈ ಕುಡಂಟ್ ಸಿ ರೀಪೇ ಹಿಮ್? ಆತನ ಋಣವನ್ನು ಅವಳ ಕೈಯಿಂದ ಯಾಕೆ ಮುಟ್ಸೋಕ್ಕಾಗೋದಿಲ್ಲ? ಎಸ್, ಇನ್ನೊಂದ್ಸಲ ಹೇಳ್ತೀನಿ ಕನ್ನಡದಲ್ಲಿ. ಅವನ ಋಣವನ್ನು ಅವಳಿಂದ ಯಾಕೆ ಮುಟ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆನ್ಸರ್, ಬಿಕಾಸ್ ಬಾಲೇಶ್ವರ್ ಹ್ಯಾಡ್ ರೆಸ್ಕ್ಯೂಡ್ ಹರ್ ಇನ್ ಟೈಮ್. ಯಾಕಂದರೆ ಅಂಥ ಒಂದು ಸಂದಿಗ್ಧ ಸಮಯದಲ್ಲಿ ಬಾಲೇಶ್ವರ್ ಮಿಶ್ರಾ ಅವಳನ್ನು ಸಹಾಯ ಮಾಡಿರ್ತಾನೆ. ಸೊ ಸಿ ಕುಡಂಟ್ ರಿಪೇ ಹಿಮ್ ಅಂತ ಬರೀಬೇಕು. ಎಸ್. ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 6. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ನೋಡಿ, ಐ ಮುಂದೆ ಅಪೋಸ್ಟ್ರಾಫ್ ಕೊಟ್ಟು ವಿ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಐ ಹ್ಯಾವ್ ಅಂತ ಅರ್ಥ. ಎಸ್, ನೋಡಿ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಐ ಮುಂದ್ಗಡೆ ಅಪೋಸ್ಟ್ರಾಫ್ ಕೊಟ್ಟು ವಿ ಇ ಬರೆದ್ರೆ ಅದು ಐ ಹ್ಯಾವ್ ಅಂತ ಅರ್ಥ ಕೊಡುತ್ತೆ. ರೈಟ್? ನೋಡೋಣ ಈಗ. ನಾನು ಮುಂಬೈಗೆ ಹೊಸಬನಿದ್ದೇನೆ. ಐ ಆಮ್ ನ್ಯೂ ಟು ಮುಂಬೈ ಅಂದ್ರೇನು? ನಾನು ಮುಂಬೈಗೆ ಹೊಸಬನಿದ್ದೇನೆ. ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಅಫ್ರೇಡ್ ಅಂದ್ರೇನು? ಭಯ ಅಂತ ಹೇಳ್ತೀವಲ್ಲ, ಹೆದರಿಕೆ, ಭಯ. ಸೊ ಯಾವುದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಅಫ್ರೇಡ್ ಅಂದರೆ ಭಯ. ನಾನು ಅದನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕೆಲವು ವರ್ಡ್ ಮೀನಿಂಗ್ ಕೂಡ ನಮ್ಗೆ ಗೊತ್ತಾಗಿರಬೇಕು. ಸೊ ನಾನು ಮುಂಬೈಗೆ ಹೊಸಬನಿದ್ದೀನಿ. ಇಲ್ಲಿ ಆದರೆ ನನಗೇನು ಗೊತ್ತಾಗ್ತಿದೆ ಅಂದರೆ ಮುಂಬೈ ಜನ ತುಂಬಾನೇ ಹೆದರ್ತಾರೆ, ಮುಂಬೈ ಜನ ತುಂಬಾನೇ ಅಂಜಬುರುಕರು ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳನ್ನು ನೋಡೋಣ. ಕ್ವೆಶನ್ ಎ, ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಸ್ಟೇಟ್ಮೆಂಟ್? ಅಂದರೆ ಈ ಮಾತನ್ನು ಯಾರು ಹೇಳಿದ್ರು? ಯಾವುದು? ಈ ಮೇಗಿನ ಮಾತನ್ನು ಯಾರು ಹೇಳಿದ್ರು ಅಂತ ಕೇಳ್ತಾ ಇದೆ. ಸೊ ಆನ್ಸರ್ ಈಸ್ ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ಬಿ, ವಾಟ್ ಡಿಡ್ ದೇ ಫಿಯರ್ ಅಬೌಟ್? ಅಂದರೆ ಬಾಲೇಶ್ವರ್ ಮಿಶ್ರಾ ಪ್ರಕಾರ ಮುಂಬೈ ಜನ ಎದಕ್ಕೆ ಹೆದರ್ತಾ ಇದ್ರು? ವಾಟ್ ಡಿಡ್ ದೇ ಫಿಯರ್ ಅಬೌಟ್? ಎದ್ರ ಬಗ್ಗೆ ಅವರಿಗೆ ಭಯ ಇತ್ತು? ಎಸ್.
ಆನ್ಸರ್, ದೇ ಫಿಯರ್ಡ್ ಅಬೌಟ್ ಗೆಟ್ಟಿಂಗ್ ಇನ್ವಾಲ್ವ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಅಂದರೆ ಅವರಿಗೆ ಈ ಕೋರ್ಟ್ ಆಗಿರ್ಬೋದು, ಅಂದರೆ ನ್ಯಾಯಾಲಯ ಆಗಿರ್ಬೋದು ಮತ್ತು ಈ ಪೊಲೀಸರ ಒಂದು ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಬೇಡ ಅಂತ ಅವರು ಹೆದರ್ತಾ ಇದ್ರು. ಗೆಟ್ಟಿಂಗ್ ಇನ್ವಾಲ್ವ್ ಅಂದ್ರೆ ಏನು, ಅವರ ಒಂದು ಸಂಪರ್ಕದಲ್ಲಿ ಅವರ ಒಂದು ಸುಳಿವಿಗೆ ಸಿಗೋದು ಬೇಡ ಅಂತ ಅವರು ಯೋಚನೆ ಮಾಡ್ತಿದ್ರು. ಕ್ವೆಶನ್ ಸಿ, ವಾಟ್ ಈಸ್ ದ ಎಫೆಕ್ಟ್ ಆಫ್ ದಟ್ ಆನ್ ದಿ ಲೈಫ್ ದ ಪೀಪಲ್ ಆಫ್ ಮುಂಬೈ. ಸೊ ಈ ತರದ ಒಂದು ಸನ್ನಿವೇಶಗಳಿಂದ ಸೊ ಮುಂಬೈ ಜನರ ಮೇಲೆ ಯಾವ ತರ ಪ್ರಭಾವ ಬೀರಿತ್ತು, ಯಾವ ತರದಿಂದ ಅಂದ್ರೆ ಈ ಕೋರ್ಟು ಪೊಲೀಸು ಎಲ್ಲ ಕಷ್ಟ ಬೇಡ ಅಂತ ಎಲ್ಲ ಜನ ಹಿಂಸರಿತಿದ್ದಾರಲ್ಲ ಸಹಾಯ ಮಾಡೋಕೆ. ಸೊ ಇದರಿಂದ ಮುಂಬೈ ಜನರ ಒಂದು ಮನಸ್ಥಿತಿ ಮೇಲೆ ಯಾವ ತರ ಪರಿಣಾಮ ಬೀರಿತು ಅಂತ ಕೇಳ್ತಾ ಇದ್ದಾರೆ. ದ ಎಫೆಕ್ಟ್ ಈಸ್ ದ್ಯಾಟ್ nobody is helping one another at the time of accident. ಸೊ ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರಿತು ಅಂದರೆ ಈ ಕೋರ್ಟು ಕಚೇರಿ ಎಲ್ಲ ಅಲ್ದಾಡೋದು ನೋಡಿ ನೋಡಿ ಆಪತ್ತಿಗೆ ಏನಾದರೂ ಕಷ್ಟ ಬಂದಾಗ ಅಥವಾ ಯಾವುದಾದ್ರೂ ಘಟನೆ ಸಂಭವಿಸಿದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಎಸ್, ಮುಂದಿನ ಕ್ವಶನ್ ನಂಬರ್ 8. ಚಾಚಾ, ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಚಾಚಾ, ನಿನ್ನ ಮೊಬೈಲ್ ಸ್ವಲ್ಪ ಕೊಡ್ತೀಯಾ. ಬಾರೋ ಅಂದ್ರೇನು, ಕೈಗಡೆ ಇಸ್ಕೊಳ್ಳೋದು, ಸ್ವಲ್ಪ ಸಮಯವರೆಗೆ ಇಸ್ಕೊಳ್ಳೋದು. ನೋಡೋಣ ಪ್ರಶ್ನೆ. ಹೂ ವಾಂಟೆಡ್ ದ ಮೊಬೈಲ್. ಸೊ ಮೊಬೈಲ್ ಯಾರಿಗೆ ಬೇಕಾಗಿತ್ತು, ಯಾರು ಬೇಡ್ತಾ ಇದ್ರು ಮೊಬೈಲ್? ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ಬಿ, ವೈ ಡಿಡ್ ಹಿ ವಾಂಟ್ ದ ಮೊಬೈಲ್. ಬಾಲೇಶ್ವರ್ ಮಿಶ್ರಾ ಮೊಬೈಲ್ ಯಾಕೆ ಬೇಕಿತ್ತು, ಮೊಬೈಲ್ ಯಾಕೆ ಬೇಕಾಗಿತ್ತು ಅವನಿಗೆ? ಟು ಇನ್ಫಾರ್ಮ್ ರೋಮಾಸ್ ಬ್ರದರ್ ದಿನೇಶ್ ಅಬೌಟ್ ಹರ್ ಆಕ್ಸಿಡೆಂಟ್. ರೋಮಾಳ್ಗೆ ಆಕ್ಸಿಡೆಂಟ್ ಆದ ಘಟನೆಯನ್ನ ಅವಳ ಅಣ್ಣ ದಿನೇಶನಿಗೆ ತಿಳಿಸೋ ಸಲುವಾಗಿ ಮೊಬೈಲ್ ಬೇಕಾಗಿತ್ತು. ಅಂದರೆ ಈ ಹುಡುಗಿ ಈ ಥರ ಘಟನೆ ಆಗಿದ್ದನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಆತನಿಗೆ ಮೊಬೈಲ್ ಬೇಕಾಗಿತ್ತು. ಕ್ವೆಶನ್ ಸಿ, ಹೂ ಈಸ್ ಚಾಚಾ ರೆಫರ್ಡ್ ಹಿಯರ್. ಸೊ ಚಾಚಾ ಅಂದ್ರೆ ಯಾರು? ಮೇಲಿನ ಸ್ಟೇಟ್ಮೆಂಟಲ್ಲಿ ನಾವು ನೋಡ್ತಾ ಇದ್ವಿ, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅಂತಿದಿಲ್ಲ. ಇಲ್ಲಿ ಚಾಚಾ ಅಂದ್ರೆ ಯಾರು? ಅ ಟೆಂಪೋ ಟ್ರಕ್ ಡ್ರೈವರ್ ಹೂ ಸ್ಪೋಕ್ ಗುಜರಾತಿ. ಗುಜರಾತಿ ಭಾಷೆ ಮಾತಾಡ್ತಕ್ಕಂಥ ಟೆಂಪೋ ಟ್ರಕ್ ಡ್ರೈವರ್, ಚಾಲಕ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 9. ಬೆಹನ್ಜಿ ಆಪ್ ಠೀಕ್ ಹೈ he asked, but there was no response and no help in sight. ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ಬೆಹನ್ಜಿ ಆಪ್ ಠೀಕ್ ಹೈ ಅಂತಕ್ಕಂಥದ್ದು ಮರಾಠಿ ಪದ ಅಥವಾ ಹಿಂದಿಯಲ್ಲಿ ಕೂಡ ನಾವು ಈ ಥರ ಕೇಳ್ತೀವಿ. ಬೆಹನ್ಜಿ ಆಪ್ ಠೀಕ್ ಅಂದರೆ ಸಿಸ್ಟರ್ ಆರ್ ಯು ಓಕೆ ಅಂತ ಅರ್ಥ. ಅಂದರೆ ಸಿಸ್ಟರ್ ನಿನಗೇನು ಆಗಿಲ್ತಾನೆ, ನಿನಗೇನೋ ಆಗಿಲ್ತಾನೆ ಅಂತ ಪ್ರಶ್ನೆ ಕೇಳಿದ ಹಾಗೆ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಈ ಥರ ಪ್ರಶ್ನೆ ಕೇಳಿದಾಗ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನೋ ರೆಸ್ಪಾನ್ಸ್ ಅಂದ್ರೇನು? ಉತ್ತರ ಬರಲಿಲ್ಲ, ಪ್ರತಿಕ್ರಿಯೆ ಬರಲಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್, ಅಲ್ಲಿ ಯಾವುದೇ ರೀತಿಯ ಸಹಾಯ ಪಡ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಕಂಡು ಬರಲಿಲ್ಲ. ನೋಡೋಣ ಕ್ವಶನ್ಸು. ಹೂ ಈಸ್ ಹಿ ಹಿಯರ್. ಇಲ್ಲಿ ಹಿ ಅಂದ್ರೆ ಯಾರು ನೋಡಿ. ಬೆಹನ್ಜಿ ಆಪ್ ಠೀಕ್ ಹೈ ಹಿ ಆಸ್ಕ್ಡ್, ಆತ ಕೇಳಿದನು. ಸೊ ಇಲ್ಲಿ ಆತ ಅಂದ್ರೆ ಯಾರು? ಹಿ ರೆಫರ್ ಟು ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ಬಿ, ಹೂ ಡಸ್ ಬೆಹನ್ಜಿ ರೆಫರ್ ಟು. ಸೊ ಇಲ್ಲಿ ಬೆಹನ್ಜಿ ಅಂದ್ರೆ ಯಾರು? ಬೆಹನ್ಜಿ ಅಂತ ಯಾರನ್ನ ಕರೆದ್ರು? ಆನ್ಸರ್, ರೋಮಾ ತಲ್ರೇಜಾ. ಸೊ ಕ್ವೆಶನ್ ಸಿ, ವೈ ದೇರ್ ವಾಸ್ ನೋ ರೆಸ್ಪಾನ್ಸ್. ಈ ಥರ ಪ್ರಶ್ನೆ ಕೇಳಿದರೆ ಕೂಡ ಉತ್ತರ ಸಿಗಲಿಲ್ಲ, ಪ್ರತಿಕ್ರಿಯೆ ಬರಲಿಲ್ಲ. ಯಾಕೆ ಬರಲಿಲ್ಲ ಪ್ರತಿಕ್ರಿಯೆ ಅಂದರೆ ಬಾಲೇಶ್ವರ್ ಮಿಶ್ರಾ ಕೇಳ್ತಾನೆ ಬೆಹನ್ಜಿ ಆಪ್ ಠೀಕ್ ಹೈ ಅಂತ, ಬಟ್ ಅಲ್ಲಿ ಯಾವುದೇ ಉತ್ತರ ಬರಲಿಲ್ಲ, ರೆಸ್ಪಾನ್ಸ್ ಬರಲಿಲ್ಲ. ಯಾಕೆ ರೆಸ್ಪಾನ್ಸ್ ಬರಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದೆ. ಬಿಕಾಸ್ ರೋಮಾ ವಾಸ್ ಇನ್ ಅನ್ಕಾನ್ಸಿಯಸ್ ಮೂಡ್. ಅನ್ಕಾನ್ಸಿಯಸ್ ಅಂದರೆ ಅರೆ ಪ್ರಜ್ಞಾವಸ್ಥೆ. ಎಸ್, ಅರೆ ಪ್ರಜ್ಞಾವಸ್ಥೆ ಅಂದರೆ ಪ್ರಜ್ಞೆ ತಪ್ಪಿದಂಥ ಒಂದು ಸ್ಥಿತಿ. ಸೊ ಯಾಕಂದರೆ ರೋಮಾಗ ಪ್ರಜ್ಞೆ ತಪ್ಪಿತ್ತು. ರೋಮಾ ಟ್ರೈನಿಂದ ಬಿದ್ದಿಳಲ್ವಾ, ಸೊ ಅವಾಗ ಏನಾಗಿತ್ತು, ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಳು, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವಳು ಬಿದ್ದುಕೊಂಡಿದ್ಳು. ಸೊ ಈಗ ಲಾಸ್ಟ್ ಕ್ವಶನ್ಸ್ ಅನ್ನು ನೋಡೋಣ. ಕ್ವಶನ್ ನಂಬರ್ 10. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ನನಗನ್ಸುತ್ತೆ ನಾನು ಅಷ್ಟು ಲೇಟ್ ಮಾಡಿ ಬಂದಿಲ್ಲ ಅಂತ. ಎಸ್, ನಾನು ಕನ್ನಡದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ನನಗನ್ಸುತ್ತೆ ನಾನು ಅಷ್ಟು ಲೇಟ್ ಮಾಡಿಲ್ಲ. ಕ್ವಶನ್ಸ್ ನೋಡೋಣ ಈಗ. ಕ್ವೆಶನ್ ಎ, ಹೂ ಈಸ್ ಐ ಹಿಯರ್. ಇಲ್ಲಿ ಐ ಅಂದರೆ ಯಾರು? ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ಬಿ, ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ. ಸೊ ಆತ ಏನು ಮಾಡಬೇಕಾಗಿತ್ತು? ಅಲ್ಲಿ ಬಂದಿದ್ದನಲ್ಲ, ಸೊ ಏನು ಮಾಡಬೇಕಾಗಿತ್ತು?
he have to search for that girl to help. ಆ ಹುಡುಗಿಯನ್ನು ಸಹಾಯ ಮಾಡೋ ಸಲುವಾಗಿ ಆ ಹುಡುಗಿಯನ್ನ ಹುಡುಕಬೇಕಾಗಿತ್ತು. ಯಾಕಂದ್ರೆ ಟ್ರೈನ್ ತಂದು ಜಂಪ್ ಮಾಡಿದಾಗ ಟ್ರೈನ್ ಸ್ವಲ್ಪ ಮುಂದ್ಗಡೆ ಬಂದಿತ್ತು, ಹಿಂದ್ಗಡೆ ಹುಡುಗಿಯನ್ನು ಸಿಕ್ಕಿರ್ಲಿಲ್ಲ, ಕಂಡಿರ್ಲಿಲ್ಲ. ಅದಕ್ಕಾಗಿ ಹುಡುಗಿಯನ್ನ ಹುಡುಕಿ ಅವಳಿಗೆ ಸಹಾಯ ಮಾಡಬೇಕಾಗಿತ್ತು. ಸಿ ಕ್ವೆಶ್ಚನ್, ವೈ ಡಿಡ್ ಹಿ ಹೋಪ್ ಸೋ? ಅಂದ್ರೆ ನಾನು ಅಷ್ಟು ಲೇಟ್ ಮಾಡಿ ಬಂದಿರ್ಲಿಕ್ಕಿಲ್ಲ ಅಂತ ಯಾಕೆ ಅನ್ಕೋತಾನೆ ಬಲೇಶ್ವರ್ ಮಿಶ್ರಾ? ಯಾಕೆ ಅನ್ಕೋತಾನೆ ಅಂದ್ರೆ ಬಿಕಾಸ್ ಹಿ ವಾಸ್ ನಾಟ್ ಟೂ ಲೇಟ್ ಟು ಕಮ್. ಯಾಕಂದ್ರೆ ಅಷ್ಟು ಲೇಟ್ ಮಾಡಿ ಆತ ಬಂದಿರಲಿಲ್ಲ. ಆ ಹುಡುಗಿ ಬಿದ್ದುದನ್ನು ನೋಡಿದ ತಕ್ಷಣ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಆತ ಜಂಪ್ ಮಾಡಿರ್ತಾನೆ. ಹೀಗಾಗಿ ನಾನು ಅಷ್ಟು ಲೇಟ್ ಮಾಡಿ ಬರ್ಲಿಕ್ಕಿಲ್ಲ ಅಂತ ಆತ ಅನ್ಕೋತಾನೆ. ಎಸ್, ಸೊ ಇಲ್ಲಿವರೆಗೆ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಈ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ನಿಮಗೆ ನೋಟ್ಸ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆ ಕೂಡ ಕೇಳ್ಬೋದು. ಮತ್ತು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ನಿಂದ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ. ಮತ್ತು ಮುಖ್ಯವಾಗಿ ಈ ವಿಡಿಯೋನ ಎಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಈ ಪಾಠದ ಪ್ರಶ್ನೋತ್ತರ ಸ್ಟಡಿ ಮಾಡೋದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.